ಎಲ್ಲರಿಗೂ ನಮಸ್ಕಾರ. ರಾಜೆ PN ಚಾನಲ್ಗೆ ಸುಸ್ವಾಗತ. ಈಗ ನಾವು ಇನ್ನೊಂದು ದಿವಸ ಬಂದಿದ್ದೀನಿ ವ್ಲಾಗ್ ತೋರ್ಸೋಕ್ಕೆ. ಇದು ಹಳೇಬೀಡು ಇದು ಹೊಯ್ಸಳೇಶ್ವರ ಟೆಂಪಲ್ ಹಳೇಬೀಡು. ನೋಡಿ, ಇಲ್ಲಿ ಉದ್ಯಾನವನ ಎಲ್ಲ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಗ್ರೀನ್ರಿ ಆಗಿದೆ. ನೀವು ಒಮ್ಮೆ ಭೇಟಿ ಕೊಟ್ಟಾಗ ಇದನ್ನೆಲ್ಲ ನೋಡ್ಬೋದು, ತುಂಬ ಚೆನ್ನಾಗಿದೆ. ಬನ್ನಿ, ಈಗ ನಾವು ಟೆಂಪಲ್ ಒಳಗಡೆ ಹೋಗೋಣ. ಈಗ ಗಣೇಶನ ಸ್ಥಾಪಿಸಿದ್ದಾರೆ, ಅಲ್ಲಿಂದ ನಮಗೆ ಎಂಟ್ರೆನ್ಸ್ಗೆ ಆರಂಭ. ನಾವೀಗ ಹೊಯ್ಸಳೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಒಳಗಡೆ ಅದು ಎಂಟ್ರೆನ್ಸ್. ಇದು ಆರ್ಕಿಯಾಲಜಿಕಲ್ ತುಂಬ ಚೆನ್ನಾಗಿದೆ. ವಿಗ್ರಹಗಳು, ಕೆತ್ತನೆ, ಆರ್ಕಿಟೆಕ್ಚರ್ ಎಲ್ಲ ತುಂಬ ಚೆನ್ನಾಗಿದೆ. ಇದು ಹೊಯ್ಸಳೇಶ್ವರ ಟೆಂಪಲ್ ಅಂತ ಹೇಳಿದೆ ಅಲ್ವಾ, ಹಳೇಬೀಡಿನಲ್ಲಿರೋದು. ಬಸವಣ್ಣ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ನೋಡಿ, ಎಷ್ಟು ಎತ್ತರವಾಗಿದೆ ಬಸವಣ್ಣ. ನೋಡಿ, ಕೆತ್ತನೆಗಳು ಎಷ್ಟು ಚೆನ್ನಾಗಿದೆ ಹೊಯ್ಸಳೇಶ್ವರ ಟೆಂಪಲಲ್ಲಿ. ಹೊಯ್ಸಳರು ಮಾಡಿದ ಕೆತ್ತನೆಗಳು, ಆನೆಗಳು, ಮತ್ತು ಇಲ್ಲಿ ನೋಡಿ ಎಲ್ಲ ವಾದ್ಯಗೋಷ್ಠಿ, ನಾಟ್ಯ ಮಾಡ್ತಾ ಇರೋದು. ನೋಡಿ, ಎಲ್ಲ ಥರನಾದ ಸಂಗೀತ ಇದನ್ನು ಇದೆ. ಒಬ್ಬರು ಕೊಳಲು ನುಡಿಸ್ತಿದ್ದಾರೆ, ಇನ್ನೊಬ್ಬರು ತಬಲಾ ನುಡಿಸ್ತಾ ಇದ್ದಾರೆ. ಇದೆಲ್ಲ ಒಂದು ಸಂಗೀತ ಕಚೇರಿ ಮಾಡ್ದಂಗಿದೆ. ಒಬ್ಬರು ಕೊಳಲು, ಒಬ್ಬರು ತಬಲಾ, ಒಬ್ಬರು ಕಂಜಿರ, ಮತ್ತು ಒಬ್ಬರು ನೃತ್ಯ ಮಾಡ್ತಾ ಇರೋದು. ಎಲ್ಲನೂ ಒಂಥರ ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಹೊಯ್ಸಳೇಶ್ವರ ಟೆಂಪಲ್ ಸುತ್ತಮುತ್ತ ಗಾರ್ಡನ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲ ಹಸಿರಾಗಿದೆ, ತುಂಬ ಚೆನ್ನಾಗಿದೆ. ಎಲ್ಲರೂ ನೀವು ಒಮ್ಮೆ ಭೇಟಿ ಕೊಟ್ಟು ಕರ್ನಾಟಕದ ಒಂದು ಗರಿಮೆಯನ್ನು ನೀವು ಕೊಂಡಾಡಬೇಕು. ಈ ಚಾನೆಲ್ ನಿಮಗೆ, ನನ್ನ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಹೀಗೆ ನಾನು ಬ್ಲಾಗ್ಸ್ನೆಲ್ಲ ತೋರಿಸ್ತಾ ಇರ್ತೀನಿ. ಎಲ್ಲರೂ ನೋಡಿ ಸಂತೋಷಪಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.